ಸರ್ಕಾರ ಲ್ಯಾಂಡ್ ಮಾಫಿಯಾ ಮಾಡೋದನ್ನ ನಿಲ್ಲಿಸಬೇಕು. ADB ಅನ್ನೋದು ಒಂದು ಸರ್ಕಾರಿ ಕಾಯ್ದೆ ಕೆಳಗಡೆ ಆಗ್ತಕ್ಕಂಥ ಅಕ್ರಮ ಇದನ್ನ ಕೈ ಬಿಡಬೇಕು. ರೈತರು ಭೂಮಿ ಯಾಕೆ ಬಳಸ್ತಾ ಇದ್ದಾರೆ? ಅನ್ನ ಉತ್ಪಾದನೆ ಮಾಡೋದಕ್ಕೆ. ಇದು ಸರಿ ಇಲ್ವಾ? ಹಾಗಾಗಿ ನಿಮಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ರೈತರ ಭೂಮಿ ಕೈ ಹಾಕೋಣ. ಸರ್, ರೈತರ ಒಂದು ಪ್ರತಿಭಟನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆ ಸರ್ಕಾರ ರೈತರಿಗೆ ಒಂದು ನ್ಯಾಯನ ಕೊಡ್ಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಈ ಒಂದು ಪೊಲೀಸ್ ಬಲವನ್ನ ಬಳಕೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀವಿ, ನಿಮಗೆ ಸತ್ಯ ಮಾತಾಡೋದಕ್ಕೆ ದಮ್ಮಿಲ್ಲ ನಿಮ್ಗೆ. DK ಶಿವಕುಮಾರ್ ಅವರೇ, ಈ ಪೊಲೀಸ್ ಯಾಕೆ ಬಳಕೆ ಮಾಡ್ತಾರೆ? ಹಾಗಾಗಿ ನಿಮ್ ಪೊಲೀಸ್ ಏನೇ ಇರ್ಲಿ ಅದನ್ನ ಮೀರಿ ಹೋಗೋ ಶಕ್ತಿ ನಮ್ಗಿದೆ. ನಾವು ಹೋಗ್ತೀವಿ. ಸರ್, ನಿಮ್ ಪ್ರತಿಭಟನೆ ಸರ್ಕಾರ ಎದುರಿದೆಯಾ? ಅದು ಸರ್ಕಾರ ಉತ್ತರ ಕೊಡ್ಬೇಕು. ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿರೋದು ನೋಡಿದ್ರೆ ಭೂಮಿನ ರೈತರನ್ನ ಕಬಳಿಕೆ ಮಾಡಿಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥ ಏನು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಬಿಸಿ ಮುಟ್ತಕ್ಕಂಥ ಏನು ಇವತ್ತೇನಿದೆ, ನಮ್ಮ ಪಕ್ಷದಿಂದ ಕೂಡ ಇವತ್ತು ಇಡೀ ಜಿಲ್ಲೆಯಿಂದ ಕೂಡ ನಾವು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ರೈತರ ಫಲವತ್ತನ್ನು ಯಾವುದೇ ಕಾರಣಕ್ಕೆ ತಗೊಳಂಗಿಲ್ಲ. ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಸಾವಿರಾರು ಎಕರೆ ಜಮೀನಿದೆ, ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ. ಅವ್ರಿಗೇನಾದ್ರು ಅವ್ರಿಗೆ ಯೋಚನೆ ಇದ್ರೆ, ಯೋಗ್ಯತೆ ಇದ್ರೆ, ಅವ್ರ ಸರ್ಕಾರದಲ್ಲಿ ಮೊದಲು ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ, ಉದ್ಯೋಗ ಕೊಡ್ಲಿ, ಆಮೇಲೆ ಬೇರೆ ಜಮೀನಿಗೆ ಬರಲಿ. ಪರ್ವತದ ಭೂಮಿ ತಗೋಬಾರ್ದು ನಮ್ಮ ಹೋರಾಟ ಇದೆ ಅವ್ರ ಜೊತೆಗೆ. ಯಾವುದೇ ಕಾರಣಕ್ಕೆ ಪೊಲೀಸ್ ಅಲ್ಲ, ಇನ್ನೊಬ್ರು ತಡೆಗೆ, ರೈತನ ತಡೆಗೆ ಯಾರ ಕೈಲೂ ಆಗೋದಿಲ್ಲ. ರೈತರ ಹೋರಾಟಕ್ಕೆ ಯಾರು ತಡೆ ಹಾಕಂಗಿಲ್ಲ. ಇದು ಯಾವುದೇ ಕಾರಣಕ್ಕೆ ರೈತರ ಹೋರಾಟ ನಿಲ್ಲಿಸಂಗಿಲ್ಲ. ಸರ್, ಈ ರ್ಯಾಲಿಯಲ್ಲಿ ಎಷ್ಟು ಜನ ಸಾಕಷ್ಟು 10,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ತಾ ಇದ್ದಾರೆ. ಬೃಹತ್ ಏನು ಬೈಕ್ ರ್ಯಾಲಿ ಬೆಂಗಳೂರಿನವರೆಗೂ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಬೃಹತ್ ಪ್ರತಿಭಟನೆಗೆ ಯಾರ್ಯಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳು? ಇದರಲ್ಲಿ ಇವತ್ತು ನಮ್ಮ ಇರ್ತಕ್ಕಂಥ ರೈತರು ಗಣ್ಯರಿಗಿಂತ ಹೆಚ್ಚಾಗಿ ಎಲ್ಲ ರೈತರು ಕಳ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ಅವರೇ ನಮಗೆ ಎಲ್ಲ ಮುಖಂಡರು, ಅವರೇ ಗಣ್ಯರು. ನಮಗೆ ಅವ್ರನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತ ರೈತ ಸಂಘದ ಅಧ್ಯಕ್ಷರಾಗಿದ್ದಂಥ ಅವರು ಕೋಡಳ್ಳಿ ಚಂದ್ರಶೇಖರ್ ಕೂಡ ಇದ್ದಾರೆ. ಅವರ ಎಂಟೈರ್ ಟೀಮ್ ಇದೆ. ಅವರು ಕೂಡ ಇದಕ್ಕೆ ಈ ಪ್ರತಿಭಟನೆಗೆ ರೈತರ ಪರವಾಗಿ ಅವರು ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಈ ಭಾಗದ ಸಂಸದರು ಏನಾದ್ರು ಭಾಗಿಯಾಗೋ ಲಕ್ಷಣಗಳಿದೆಯಾ? ಅವರು ಬರ್ತಕ್ಕಂಥದ್ದು ಇದೆ, ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಬಂದಿಲ್ಲ. ಅವರು ಅದು ಇದಕ್ಕೆ ಬೆಂಬಲವನ್ನು ಸೂಚಿಸಿದ ಅವರು ನಮ್ಮ ಬಿಜೆಪಿ ಅವ್ರ ಜೊತೆ ರೈತರ ಸಂಕಷ್ಟಗಳಿಗೆ ಹೋಗಿರುವಂತಹ ಅದ್ಭುತವಾದಂತಹ ಗುಣಗಳಂತೆ ಇವತ್ತು ಅಂಗೈಗಳ ಭೂಮಿಯನ್ನು ಇಟ್ಕೊಂಡು ಅದರಿಂದ ಬೆಳೀತಕ್ಕಂಥ ಬೆಳೆ ನಾಡಿನದ್ದಕ್ಕೂ ಎಲ್ಲರಿಗೂ ಅನ್ನವನ್ನು ಉಣಬಡಿಸತಕ್ಕಂಥ ರೈತ ಬಾಂಧವರು ಇವತ್ತು ಸಂಕಷ್ಟದಲ್ಲಿದ್ದು ತಮ್ಮ ಅಂಗೈಗಳ ಜಾಗವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಲಾದ್ರೆ ಇದಕ್ಕೆಲ್ಲ ಧ್ವನಿ ಎತ್ತಬೇಕಾದಂತ ಸುಂದರ ಭಯ ಇವತ್ತಿದೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡಿ ತಮ್ಮ ಕಾಯಕವನ್ನ ಪ್ರತಿನಿತ್ಯದ ಕಾಯಕದಲ್ಲಿ ಇನ್ನೇ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಂದು ನಮ್ಮ ಜೀವನ ಹೀಗಾಗಿದೆಯಲ್ಲ ಅನ್ನತಕ್ಕಂಥ ಪರಿಸ್ಥಿತಿಯನ್ನ ತೋಡ್ಕೊಂಡ್ರು ಸಹಿತ ಇವತ್ತಿಗೂ ಯಾರೊಬ್ಬರು ಬಂದು ಸರಿಯಾದ ರೀತಿ ಸಹಕರಿಸ್ತೀರ. ನಮ್ಮ ಭೂಮಿ ನಮಗೆ ಬಿಟ್ಟುಕೊಡುವಂತ ರೀತಿಯಲ್ಲಿ ಒಂದೆಚ್ಚೆ ಹಿಂದೆ ಆಗ್ತಿರೋದ್ರಿಂದ ಇವತ್ತು ಈ ಒಂದು ಬೈಕ್ ರ್ಯಾಲಿ ಎಂಬತಕ್ಕಂಥದ್ದನ್ನ ಅದ್ಭುತವಾದಂತ ರೀತಿ ನಮ್ಮ ರಾಮಚಂದ್ರಗೌಡರು ಹಾಗೂ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಮಚಂದ್ರ ಅವರು ಹಾಗೂ ಭಕ್ತರಲ್ಲಿ ಭೈರೇಗೌಡರು, ಮೂರ್ತಿರವರು, ಮೂರ್ತಿರವರು, ಹೀಗೆ ರಾಜಣ್ಣವರು, ರೈತ ಬಾಂಧವರು, ಒಟ್ಟಾಗಿ ಹೇಳಬೇಕಂದ್ರೆ ಎಲ್ಲಾ ರೈತ ಬಾಂಧವರು, ಎಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲಾ ಜನ ಸರ್ಕಾರದ ಪೊಲೀಸ್ ಸಿಬ್ಬಂದಿ ಸಹಿತ ಇದರಲ್ಲಿದ್ದಾರೆ. ತಪ್ಪೇನಿಲ್ಲ. ಯಾಕೆಂದ್ರೆ ಪೊಲೀಸ್ ಸಿಬ್ಬಂದಿಯವರು ಅವ್ರದ್ದು ಜಾಗ ಇದೆ, ಆದ್ರೆ ಕಾಯಕ ಕರ್ತವ್ಯ ಮಾಡಬೇಕಾಗಿದೆ. ಅವರು ಆ ಕರ್ತವ್ಯ ಮಾಡಬೇಕು. ನಮ್ಮ ಹಸಿವನ್ನು ನಾವು ಬೇಡ್ಕೋಬೇಕು. ಇವತ್ತು ಸರ್ವಕಾಲ ಅನ್ನವನ್ನು ಅನುಭವಿಸತಕ್ಕಂಥ ರೈತ ಪ್ರತಿ ಕಾಲಕ್ಕೂ ಸಹಿತ ಸಂಕಷ್ಟದಲ್ಲಿದ್ದಾನೆ. ಆ ರೈತರ ಸಂಕಷ್ಟವನ್ನ ನೋಡಿ ಎಲ್ಲೋ ಒಂದು ಕಡೆ ಮರೆಮಾಚಿಕೊಂಡು ಹೋಗಿದ್ದೀರಾ. ಅವರಿಗೆ ಬೇಕಾದ ಸವಲತ್ತನ್ನು ಒದಗಿಸಬೇಕಾದ್ದು ನ್ಯಾಯಬದ್ಧವಾದಂತಹ ಧರ್ಮವಿದೆ.
ಆ ಧರ್ಮ ಜಾಗೃತಿಗೋಸ್ಕರ ಇವತ್ತು ನಿಮಗೆ ಆನಂದ್ ಗುರೂಜಿಯವರು ಸಹಿತ ನಿಮ್ಮೊಂದಿಗೆ ಬಂದಿದ್ದಾರೆ. ಇನ್ನ ಸಮಯ ಮುಂದೆ ಹೋಗೋದು ಬೇಡ, ಒಳ್ಳೆ ಸಮಯ ಶುರು ಮಾಡೋಣ. ನ್ಯಾಯಬದ್ಧವಾದಂತಹ ನಿಲುವು ತೀರ್ಮಾನಕ್ಕೆ ಹೋರಾಟ ನಡೆಸೋಣ. ನಮ್ಮ ಮುನಿಕೃಷ್ಣ ಮುನಿಸ್ವಾಮಿಯವರು, ಮುನಿವೆಂಕಟ ಸ್ವಾಮಿಯವರಿಂದ ಬಂದುಕೊಂಡು ಎಲ್ಲರೂ ಸೇರಿ ನಡೆಸಿರ್ತಕ್ಕಂಥ ಈ ಅದ್ಭುತವಾದ ಕಾಯಕಕ್ಕೆ ಸದಾಕಾಲ ನಾನು ನಿಮ್ಮ ಜೊತೆಲಿದ್ದೇನೆ. ಒಳ್ಳೆದಾಗಲಿ. ರೈತರ ಮಕ್ಕಳಿಗೆ ಸದಾಕಾಲ ಜಯವನ್ನುಂಟು ಮಾಡತಕ್ಕಂಥದ್ದು, ರೈತರಿಗೆ